ಕಂಪ್ಲಿ ತಾಲೂಕಿನ ದೇವಸಮುದ್ರ ಗ್ರಾಮದ ದೇವಸ್ಥಾನವೊಂದರಲ್ಲಿ ಪುರಾತನ ಗಂಟೆ ಶಾಸನ ಇದೀಗ ಪತ್ತೆಯಾಗಿದೆ. ಯಸ್ ವೀಕ್ಷಕರೇ, ದೇವಸಮುದ್ರ ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯದ ಗಂಟೆ ಮೇಲೆ 18ನೇ ಶತಮಾನದ ಶಾಸನವೊಂದು ಇದೀಗ ಬೆಳಕಿಗೆ ಬಂದಿದೆ. ದೇವಸಮುದ್ರ ಗ್ರಾಮದ ಮಾರುತಿ ಎಂಬ ಯುವಕ ಈ ಗಂಟೆ ಶಾಸನವನ್ನು ಪತ್ತೆ ಹಚ್ಚಿದ್ದು, ದೇವಸ್ಥಾನದಲ್ಲಿ ಕಟ್ಟಿರುವ ಗಂಟೆಯು 1717ರಲ್ಲಿ ದೇವಸಮುದ್ರದ ಸರ್ ದೇಸಾಯಿ ಕುಟುಂಬದವರು ಕೊಡುಗೆಯಾಗಿ ಗಂಟೆಯನ್ನು ನೀಡಿದ್ದರು ಎನ್ನಲಾಗುತ್ತಿದೆ. ಇನ್ನು ಈ ಗಂಟೆ ಶಾಸನವನ್ನು ಪತ್ತೆ ಹಚ್ಚಿದ ಮಾರುತಿಯವರು ಮಾತನಾಡಿ, ಈ ದೇವಸ್ಥಾನ ವಿಜಯನಗರ ಅರಸರ ಕಾಲದ್ದು. ಈ ದೇವಸ್ಥಾನಕ್ಕೆ ಅದರದೇ ಆದ ವಿಶೇಷತೆಗಳಿವೆ. ನಾನು ಗಂಗಾವತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ದೇವಸಮುದ್ರ ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿರುವ ತಾಮ್ರದ ಗಂಟೆಯ ಮೇಲಿರುವ ಶಾಸನವು ಕನ್ನಡ, ತೆಲುಗು ಹಾಗೂ ಸಂಸ್ಕೃತದಲ್ಲಿ ಇರುವುದರಿಂದ ಹಾಗೂ ನನಗೆ ಈ 3 ಭಾಷೆಗಳು ಗೊತ್ತಿರುವುದರಿಂದ ಶಾಸನವನ್ನು ಸುಲಭವಾಗಿ ಓದಲು ಸಾಧ್ಯವಾಯಿತು. ಈ ಶಾಸನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕುತ್ತಿದ್ದೇನೆ ಎಂದು ಹೇಳಿದರು. ನಮ್ಮ ಹೆಸರು ಕುರುಗೋಡು ಮಾರುತಿ ಅಂತ. ದೇವಸ್ಥಾನ ಅಂದರೆ ಇದು 1336 ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದ ಸಂದರ್ಭದಲ್ಲಿ ನಮ್ಮೂರಲ್ಲಿ ವಿಜಯನಗರ ಸಂಸ್ಥಾನದೊಂದು ಆಳ್ವಿಕೆ ಇತ್ತು ಅಂತ ಹೇಳ್ಬೋದು. ಇದು ವಿಜಯನಗರ ಕಾಲ ದೇವಸ್ಥಾನ ಅಂತ ಹೇಳ್ಬೋದು. ಅಂದರೆ ಇದು 1336ರಲ್ಲಿ ಸಂಗಮ ವಂಶದವರೇ, ಅಂದರೆ ವಿಜಯನಗರದಲ್ಲಿ 4 ವಂಶಗಳಿದ್ದವು: ಸಂಗಮ, ಸರಳವ, ತುಳುವ, ಅರವಿಡ ಅಂತ. ಅದರಲ್ಲಿ ಸಂಗಮ ವಂಶದ ಅರವಿಡದೇವರಾಯ ಅನ್ನೋ ಅರಸ ನಮ್ಮೂರಿಗೆ ದೇವಸಮುದ್ರ ಎನ್ನುವ ಒಂದು ಹೆಸರನ್ನು ನಾಮಕರಣ ಮಾಡ್ತಾರೆ. ಆಗಿನ ಕಾಲದಿಂದ ಈ ದೇವಸ್ಥಾನ ಪ್ರಾಚೀನವಾಗಿ ಉಳ್ಕೊಂತ. ಈ ಗಂಟೆ ವಿಶೇಷತೆ ಅಂದರೆ ಇದು ವಿಜಯನಗರ ಸಾಮ್ರಾಜ್ಯ ಅವನತಿ ಆದಮೇಲೆ ಬ್ರಿಟಿಷರ ಆಳ್ವಿಕೆ ಇರತಕ್ಕಂಥ ಸಂದರ್ಭದಲ್ಲಿ 1717ನೇ ಇಸ್ವಿಯಲ್ಲಿ ನಮ್ಮೂರಲ್ಲಿ ಸರ್ ದೇಸಾಯಿ ಅವರು ಆಳ್ವಿಕೆ ನಡೆಸಿದ್ರು ಅಂತ ತಿಳಿದು ಬರ್ತದೆ. ಆ ಕಾಲದಲ್ಲಿನೇ 1717ನೇ ಇಸ್ವಿಯಲ್ಲಿ ಸರ್ ದೇಸಾಯಿಯವರ ಆಳ್ವಿಕೆ ಇರುತ್ತೆ. ಆ ಸಂದರ್ಭದಲ್ಲಿ ತಿಮ್ಮಯ್ಯನ ಮೊಮ್ಮಗ ಸೀನಜನ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ದೇವಸ್ಥಾನಕ್ಕೆ ಕಾಣಿಕೆಯಾಗಿ ಗಂಟೆಯನ್ನು ನೀಡ್ತಾರೆ. ಇದು ಆ್ಯಕ್ಚುಲಿ ಇದು 90ರಷ್ಟು, ಅಂದರೆ 100ಕ್ಕೆ 90ರಷ್ಟು ಕನ್ನಡದಲ್ಲಿ ಬರವಣಿಗೆಯನ್ನು ಬರೆಯಲಾಗಿದೆ. ಇನ್ನು 10% ಮಾತ್ರ ತೆಲುಗು ಮಿಶ್ರಿತ ಕನ್ನಡ ಅಂತ ಹೇಳ್ಬೋದು. ಇದನ್ನು ನಾವು ಆರಾಮಾಗಿ ಕನ್ನಡದಲ್ಲಿ ಓದ್ಬೋದು. ನಮ್ಮ ಕಾಲೇಜಿನ ಇತಿಹಾಸ ವಿಭಾಗದ ಎಲ್ಲ ಉಪನ್ಯಾಸಕರ ಸಹಾಯದಿಂದ ನಾವು ಈ ಪ್ರಾಚೀನ ಕಾಲದ ದೇವಸ್ಥಾನವಾದ ನಮ್ಮ ಊರಿನ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಪ್ರಾಚೀನ ತಾಮ್ರದ ಗಂಟೆಯನ್ನು ಪತ್ತೆ ಹಚ್ಚಲು ಅವರು ಕಾರಣವಾಗ್ತಾರೆ. ನಂತರ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಾಜಿ ಜಗದೇವೇಂದ್ರಪ್ಪ ಸರ್ ಅವರಿಗೆ ನನ್ನ ಕಡೆಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಎಲ್ಲ ಇತಿಹಾಸ ಉಪನ್ಯಾಸಕರಿಗೂ ನಾನು ಋಣಿಯಾಗಿರ್ತೇನೆ. ಹೀಗೆ ಮುಂದೆ ಶೋಧನೆ ಮಾಡಲು ನಿಮ್ಮೆಲ್ಲರ ಸಹಾಯ ಸಹಕಾರ ನನ್ನೊಂದಿಗೆ ಇರಲಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅಲ್ಲದೆ ಇನ್ನು ಗ್ರಾಮದಲ್ಲಿ ಅನೇಕ ಪುರಾತನ ಶಾಸನ ಕೆತ್ತನೆಗಳೂ ಇವೆ. ಅವುಗಳನ್ನು ಸಂರಕ್ಷಿಸಬೇಕಾಗಿದೆ. ಪುರಾತತ್ವ ಇಲಾಖೆಯವರು ಗ್ರಾಮಕ್ಕೆ ಭೇಟಿ ನೀಡಿ ಈ ಶಾಸನವನ್ನು ಪರಿಶೀಲನೆ ಮಾಡಿ ಮಾಹಿತಿ ನೀಡಬೇಕೆಂದು ಮನವಿ ಮಾಡಿದರು. ಇದೇ ರೀತಿ ಮುಂದೆ ಸಂಶೋಧನೆಯಲ್ಲಿ ತೊಡಗಲು ಹಾಗೂ ಈ ತಾಮ್ರದ ಗಂಟೆಯನ್ನು ಪುರಾತತ್ವ ಇಲಾಖೆಯವರು ಬಂದು ಇದನ್ನು ಪರಿಶೀಲನೆ ಮಾಡಿ ಇನ್ನೂ ನಮ್ಮಲ್ಲಿರ್ತಕ್ಕಂಥ ಗೊಂದಲಗಳಿಗೆಲ್ಲ ಉತ್ತರ ನೀಡಿ ಮತ್ತು ಇನ್ನು ಇದೇ ರೀತಿ ಮುಂದೆ ಸಂಶೋಧನೆಯಲ್ಲಿ ಅವರು ಸಹಕರಿಸಬೇಕೆಂದು ತಮ್ಮಲ್ಲಿ ಮಾಧ್ಯಮದ ಮೂಲಕ ಕೇಳಿಕೊಳ್ತೇನೆ. ಯುವ ಸಂಶೋಧಕ ಮಾರುತಿಯವರು ಇನ್ನಷ್ಟು ಐತಿಹಾಸಿಕ ಸ್ಥಳಗಳು, ಶಾಸನಗಳನ್ನು ಪತ್ತೆ ಹಚ್ಚಿ ಜನರಲ್ಲಿ ಮಾಹಿತಿ ನೀಡಲಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಂದ ಪ್ರಶಂಸೆ ಸಿಗಲಿ ಎಂದು ಸಿದ್ದಿ ಟಿವಿ ಆಶಿಸುತ್ತದೆ.